ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜು ಮಾತಾಡ್ತಾ ಇದ್ದೀನಿ. ರಂಜು ಕಿಚನ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಏನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಸ್ವೀಟ್ ಬ್ರೆಡ್ ಎಗ್ ಫ್ರೈ ಅಂತ ಹೇಳ್ಬಿಟ್ಟು ಇದು ಡಿಫ್ರೆಂಟ್ ಆಗಿದೆ. ಇದು ಒಂಥರ ಚೆನ್ನಾಗಿದೆ. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಸ್ವೀಟ್ ಬ್ರೆಡ್ ಎಗ್ ಫ್ರೈ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಫ್ರೆಂಡ್ಸ್, 5 ಎಗ್ ತಗೊಂಡಿದ್ದೀನಿ. ನೆಕ್ಸ್ಟು ಶುಗರ್ ತಗೊಂಡಿದ್ದೀನಿ. ಶುಗರ್ ಈ ತರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮತ್ತೆ ಬ್ರೆಡ್ ತಗೊಂಡಿದ್ದೀನಿ, ಮತ್ತೆ ಅಡಿಗೆ ಎಣ್ಣೆ. ಇಷ್ಟೇ ಫ್ರೆಂಡ್ಸ್. ಈ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ತರ ಒಂದು ಬೌಲ್ ತಗೊಂಡು ಇದಕ್ಕೆ ಒಡೆದು ಹಾಕೊಳ್ಳೋಣ. ನಾನು 5 ಎಗ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ನ ಈ ತರ ಎಲ್ಲ ಮಾಡ್ಕೊಂಡಿದೀನಿ. ಇದಕ್ಕೆ ಶುಗರು, ಇದು ಎಗ್ ಎಷ್ಟು ಹಾಕೊಂಡಿರ್ತೀರ ಅದಕ್ಕೆ ರುಚಿಗೆ ತಕ್ಕಷ್ಟು ಇದನ್ನೇ ಹಾಕೋಬೇಕು. ಶುಗರ್ ಹಾಕ್ಬೇಕು. ರುಚಿಗೆ ಎಷ್ಟು ರುಚಿ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಶುಗರ್ ಹಾಕೊಳ್ಳೋಣ. ಇದಕ್ಕೆ ಅರ್ಧ ಕಪ್ ಅಷ್ಟು ಶುಗರ್ ಹಾಕೊಳ್ತಾ ಇದ್ದೀನಿ. ಶುಗರ್ನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಪೌಡರ್ ಮಾಡ್ಕೊಂಡಾದ್ರೂ ಮಾಡ್ಕೋಬಹುದು, ಇಲ್ಲ ಶುಗರ್ನ ನೀರಲ್ಲಿ ಹಾಕ್ಬಿಟ್ಟು ಇದು ಮಾಡ್ಕೋಬಹುದು. ನೀರಲ್ಲಿ ಹಾಕ್ಬಿಟ್ಟು ಹಾಕೋಬಹುದು. ನೋಡಿ ಫ್ರೆಂಡ್ಸ್, ಇದೆಲ್ಲ ಈ ತರ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಬ್ರೆಡ್ ತಗೊಂಡು ಈ ತರ ಕಟ್ ಮಾಡ್ಕೊಳ್ಳೋಣ ತ್ರಿಕೋನ ಆಕಾರದಲ್ಲಿ. ನೋಡಿ ಫ್ರೆಂಡ್ಸ್, ಈ ತರ ಮಾಡ್ಕೋಬೇಕು ಬ್ರೆಡ್. ಮನೇಲಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಇದು. ಈ ಕಡಾಯಲ್ಲಿ ಎಣ್ಣೆ ಹಾಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈ ಬ್ರೆಡ್ ತಗೊಂಡು ಈ ತರ ಡಿಪ್ ಮಾಡೋಣ. ಈ ತರ ಹಿಂಗೆ ಡಿಪ್ ಮಾಡಿ ತಕೊಂಡ್ಬಿಡೋಣ. ಇದನ್ನ ಎಣ್ಣೆ ಕಾದ್ಮೇಲೆ ಹಾಕೋಣ. ಅದಕ್ಕೆ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಇದರಲ್ಲಿ ಡಿಪ್ ಮಾಡಿಕೊಂಡು ಈ ತರ ಕಾದಿರೋ ಎಣ್ಣೆಗೆ ಹಾಕೋಣ. ನೋಡಿ ಈ ತರ ಹಾಕ್ಬೇಕು. ಬ್ರೌನ್ ಕಲರ್ ಆಗಿದ್ದು ನೋಡಿ ಫ್ರೆಂಡ್ಸ್. ಇದನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕೋಣ. ಹಿಂಗೆ ಒಂದೊಂದೇ ತೆಗೆದು ಹಾಕೊಳ್ರಿ. ಈ ತರ ಬ್ರೌನ್ ಕಲರ್ ಬರಲಿ. ಸ್ವೀಟ್ ಬ್ರೆಡ್ ಎಗ್ ಫ್ರೈ ರೆಡಿ ಆಗಿದೆ ಫ್ರೆಂಡ್ಸ್. ಮನೆಯಲ್ಲಿ ಮಾಡ್ಕೊಂಡು ತಿಂದು ನಿಮ್ಮ ಮಕ್ಕಳಿಗೆಲ್ಲ ತಿನ್ನಿಸಿ ಟೇಸ್ಟ್ ಹೇಗಾಗಿದೆ ಅಂತ ಕೇಳ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಒಳ್ಳೆ ಒಳ್ಳೆ ಅಡುಗೆಗಳನ್ನ ಮಾಡಿ ಹಾಕ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.